ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಉಪಾಧ್ಯಕ್ಷ ಕನ್ನಡ ಭಾಷಾ ಕಾಮಿಡಿ ಡ್ರಾಮಾ ಮೂವಿನಿ ನೋಡೋಣ. ಈ ಸಿನಿಮಾದ ರೇಟಿಂಗ್ ಬಗ್ಗೆ ಹೇಳೋದಾದರೆ 9/10, 96% ಗೂಗಲ್ ಯೂಸರ್ಸ್ ಲೈಕ್ ಮಾಡಿದ್ದಾರೆ. ಮತ್ತು ಈ ರೇಟಿಂಗ್ಸ್ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಅಂತ. ಸೊ ಫ್ರೆಂಡ್ಸ್, ಈ ಮೂವಿ ಸ್ಟೋರಿ ಕಡೆ ಹೋಗೋಕ್ಕಿಂತ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು, ಈ ಸಿನಿಮಾ ಬರುವ ಮುಂಚೆ ಅಂದರೆ 10 ವರ್ಷಗಳ ಹಿಂದೆಯೇ ಶರಣ್ ನಾಯಕನಾಗಿ ನಟಿಸಿರುವ ಚಿತ್ರ ಅಧ್ಯಕ್ಷ ಸಿನಿಮಾ ಬಂದಿತ್ತು ಮತ್ತು ಅದರಲ್ಲಿ ಚಂದ್ರಶೇಖರ್ ಗೌಡ ಎಂಬ ಪಾತ್ರದಲ್ಲಿ ಶರಣ್ ಮಿಂಚಿದ್ದರು ಮತ್ತು ಅವನಿಗೆ ಎದುರಾಳಿಯಾಗಿ ಶಿವರುದ್ರಗೌಡ ಪಾತ್ರದಲ್ಲಿ ರವಿಶಂಕರ್ ನಟಿಸಿದ್ದರು. ಹಾಗೆಯೇ ಉಪಾಧ್ಯಕ್ಷ ನಾರಾಯಣನ ಪಾತ್ರದಲ್ಲಿ ಚಿಕ್ಕಣ್ಣ ಕೂಡ ನಟಿಸಿದ್ದಾರೆ. ಈಗ ಚಿಕ್ಕಣ್ಣ ಉಪಾಧ್ಯಕ್ಷ ಅನ್ನೋ ಟೈಟಲ್ನಲ್ಲೇ ಸಿನಿಮಾ ಮಾಡಿ ಅದರ ಮೂಲಕ ಹೀರೋ ಆಗಿದ್ದಾರೆ. ಅಧ್ಯಕ್ಷ ಸಿನಿಮಾದಿಂದ ಉಪಾಧ್ಯಕ್ಷ ಟೈಟಲ್ ಮಾತ್ರವಲ್ಲ, ಅದರ ಕಥೆಯನ್ನು ಹಾಗೆ ಕಂಟಿನ್ಯೂ ಮಾಡಿ ಗಮನ ಸೆಳೆದಿದ್ದಾರೆ. ಅಧ್ಯಕ್ಷ ಸಿನಿಮಾದಲ್ಲಿ ಬರುವ ಚೀತು ಸಂಘ ಉಪಾಧ್ಯಕ್ಷನಾಗಿ ನಾರಾಯಣ ಅಂದರೆ ಚಿಕ್ಕಣ್ಣ ಸೇರಿದಂತೆ ಈ ಸಿನಿಮಾದ ಎಲ್ಲ ಪಾತ್ರಗಳು ಉಪಾಧ್ಯಕ್ಷ ಸಿನಿಮಾದಲ್ಲೇ ಮುಂದುವರೆದಿವೆ. ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಹೊಸದಾಗಿ ಸೇರಿಕೊಂಡಿರುವ ಯಾರಿಗೂ ಗೊತ್ತಿರದ ಶಿವರುದ್ರಗೌಡ ಅಂದರೆ ರವಿಶಂಕರ್ 4ನೇ ಮಗಳು ಅಂಜು ಅಂದರೆ ಮಲ್ಲೈಕಯ್ಯ ಮತ್ತು ಅವರ ಸಹೋದರಳೆಯ ಮದನ್ ಸಾಧು ಕೋಕಿಲ. ಈ ಬಾರಿ ಶಿವರುದ್ರೇಗೌಡರ ಮಗಳು ಅಂಜುಗೆ ನಾರಾಯಣನ ಮೇಲೆ ಲವ್ ಆಗುತ್ತದೆ ಮತ್ತು ಆಮೇಲೆ ಏನಾಗುತ್ತದೆ ಎಂಬುದೇ ಉಪಾಧ್ಯಕ್ಷನ ಸಿನಿಮಾದ ಆನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ಇದು ಒಂದು ಸಾರಿ ಅದನ್ನು ನೋಡಲೇಬೇಕಾದ ಕಾಮಿಡಿ ಡ್ರಾಮಾ ಸಿನಿಮಾ. ಇನ್ನೂ ನೀವು ಈ ಸಿನಿಮಾವನ್ನು ನೋಡಿಲ್ಲ ಅಂದರೆ ಈ ಕೂಡಲೇ ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ ಹೋಗಿ ಈ ಸಿನಿಮಾ ನೋಡಿ.